ಓಯ್! ಹ ಅವನೇ ನಿಮ್ಮಪ್ಪ? ಹ್ಮ್ ತೆಂಗಿನಕಾಯಿ ತಲೆಗೂ ಅವನ ತಲೆಗೂ ನಿನಗೂ ಅವನಿಗೂ ಸಂಬಂಧನೇ ಇಲ್ಲ. ಅದ್ ಸರಿ, ಹೆಸರಿಗೆ ಅರ್ಥ ಕೇಳ್ದ್ಯಾ? ಹ್ಮ್ ಏನಂತೆ? ಕನ್ನಡದಲ್ಲಿ ಹೇಳೋ ಅಥವಾ ಸಂಸ್ಕೃತದಲ್ಲಿ ಹೇಳೋ? ಅದು ಬೇರೆ ಇದೆಯಾ? ಕನ್ನಡದಲ್ಲಿ ಹೇಳು. ಇತ್ ಮನೇಲೂ ಹೋದ್ ಮನೇಲೂ ಒಳ್ಳೆ ಮಕ್ಳಾಗಿರ್ತಾರಂತೆ. ಕಟ್ಕೊಂಡವ್ರ ಮನ್ಸಿಗೆ ಇಷ್ಟ ಆಗೋ ಹಾಗೆ ನಡ್ಕೋತಾರಂತೆ. ಸ್ವಲ್ಪ ಹೊತ್ತು ಕಣ್ಮುಚ್ಚಿ ವರುಣ ದೇವ್ರನ್ ಬೇಡ್ಕೊಂಡ್ರೆ ಮಳೆನೇ ಝಳಝಳ ಅಂತ ಸುರಿಯತ್ತಂತೆ. ಆಮೇಲೆ ಮರ್ತೋಯ್ತು. ಹಾ, ಕೋಪ ಏನಾದ್ರೂ ಬಂದು ಮರನ್ ನೋಡಿದ್ರೆ ಅದೂನು ಬೂದಿ ಆಗ್ಬಿಡುತ್ತಂತೆ. ಹಾ, ಸರಿಯಾದ ಹೆಸರು ಇಟ್ಟಿದ್ದಾರೆ. ಅದ್ ಸರಿ, ಮಧ್ಯದಲ್ಲಿ ಎರಡು ಹೆಸರು ಹೇಳಿದೆಯಲ್ಲ, ಅದು ಯಾವೆರಡು ಹೆಸರು? ಅದೇನು ಇದ್ ಮನೆ ಹೋದ್ ಮನೆ? ಹಾ, ಇತ್ ಮನೆ ಅಂದ್ರೆ ಹುಟ್ಟಿದ ಮನೆ, ಹೋದ್ ಮನೆ ಅಂದ್ರೆ ಗಂಡ ಆಗೋನ್ ಮನೆ. ಏನದು? ಚಕ್ಕುಲಿ, ತುಪ್ಪದಲ್ಲಿ ಮಾಡಿದ್ದು. ಹ್ಮ್ ಹ್ಮ್ ಚೆನ್ನಾಗಿದೆ. ಯಾವ ಅಂಗಡಿದು? ಅಂಗಡಿದಲ್ಲ, ನಾನೇ ಮಾಡಿದ್ದು. ಇನ್ನೊಂದು ಹಿಡ್ಕೊಡು. ನಾನೊಂದ್ ಕೇಳ್ತೀನಿ, ನೀವ್ ತಪ್ಪು ತಿಳ್ಕೊಳಲ್ಲ ತಾನೆ? ಅಲ್ಲ, ಸಚ್ಚಿದಾನಂದ ಅಂತ ಅಷ್ಟೊಳ್ಳೆ ಹೆಸರಿರ್ಬೇಕಾದ್ರೆ ಎಲ್ಲರೂ ನಿಮ್ಮನ್ನ ಕಿಚ ಕಿಚ ಅಂತ ಯಾಕೆ ಕರೀತಾರೆ? ಹಾಗಂದ್ರೆ ಏನರ್ಥ?